ಖಾಲಿ ಕೊಡಗಳೊಂದಿಗೆ ತೆಗ್ಗಿಹಳ್ಳಿ ಮಹಿಳೆಯರು ಆಡಳಿತ ಕಚೇರಿಗೆ ಮುಕ್ತಿಗೆ. ಇಂಡಿ ತೆಗ್ಗಿಹಳ್ಳಿಯ ಹೊಸ ಊರು ಸುಮಾರು 300 ಮನೆಗಳು ಹೊಂದಿರುವ ಬಡಾವಣೆ. ಇಲ್ಲಿ ಕುಡಿಯುವ ನೀರಿಗಾಗಿ ಕೇವಲ ಒಂದು ಬಾವಿ ಇದ್ದು ಇದು ಕೂಡ ಕೇವಲ 15 ನಿಮಿಷಗಳು ಮಾತ್ರ ನಡೆಯುವುದು. ತದನಂತರ ನೀರು ಬೇಕಾದರೆ ಸುತ್ತಮುತ್ತಲಿನ ತೋಟಗಳಿಗೆ ಹೋಗಿ ನೀರು ತರಬೇಕು. ಇದು ಮಹಿಳೆಯರಿಗೆ ಹಾಗೂ ವೃದ್ಧರಿಗೆ ಬಹಳ ತೊಂದರೆಯಾಗಿದ್ದು ಈ ವಿಷಯದ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಹಲವಾರು ಬಾರಿ ತಂದರೂ ಪ್ರಯೋಜನ ಆಗಿಲ್ಲ. ಆದ ಕಾರಣ JDS ಮುಖಂಡರಾದ BD ಪಾಟೀಲರ ನೇತೃತ್ವದಲ್ಲಿ ಇಂದು ನೂರಾರು ಮಹಿಳೆಯರು ಖಾಲಿ ಕೊಡಗಳೊಂದಿಗೆ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ವ್ಯವಸ್ಥೆ ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು. ಉಪವಿಭಾಗಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರಿಗೆ ಜಂಟಿಯಾಗಿ ಮನವಿ ಸಲ್ಲಿಸಿದರು. ನಂತರ ಮಾತನಾಡುತ್ತಾ ಸಂವಿಧಾನ ಹಾಗೂ ಆಳುವ ಸರ್ಕಾರದ ಆಶಯವಾದ ಮೂಲಭೂತ ಹಕ್ಕುಗಳಲ್ಲಿ ಕುಡಿಯುವ ನೀರು ಒದಗಿಸುವ ಪ್ರಮುಖ ಹಕ್ಕನ್ನು ಆಳುವ ಸರ್ಕಾರ ಹಾಗೂ ತಾಲೂಕಾಡಳಿತ ಸಂಪೂರ್ಣ ಉಲ್ಲಂಘನೆ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಸಂಬಂಧಪಟ್ಟ ಇಲಾಖೆ ಕುಡಿಯುವ ನೀರಿನ ಬವಣೆ ನೀಗಿಸಲು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ JDS ಮುಖಂಡರಾದ ಅಯೂಬ್ ನಾಟಿಕಾರ್ ಮಾತನಾಡಿ ಜನಪ್ರತಿನಿಧಿಗಳು ಕೇವಲ ಅಧಿಕಾರ ಆಲಸಿ ಬಿಟ್ಟು ಜನಸಾಮಾನ್ಯರ ಸಮಸ್ಯೆಗಳಿಗೆ ಗಮನಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ JDS ಮುಖಂಡರಾದ ಶ್ರೀಸೈಗೌಡ ಪಾಟೀಲ್, ಸಿದ್ದು ಡಂಗ, ಡಾಕ್ಟರ್ ರಮೇಶ್ ರಾಠೋಡ್, ಬಾಳು ರಾಠೋಡ್, ಬಾಬು ಕಾಂಬ್ಳೆ, ಶರಣು ಕಾಂಬ್ಳೆ, ಶಿವಾನಂದ್ ಹೊಸ್ಮನಿ, ಉಮಾರ್ ಮುಜಾವರ್, ಅಸಾದುಲ್ಲಾ ಮುಜಾವರ್, ಗಂಗಾಧರ್ ಬೀರ್ನಹಳ್ಳಿ, ಸಾಜನ್ ದೇಗಿನಾಳ್, ಸಾಹೇಬ್ಗೌಡ ಬೀರ್ನಹಳ್ಳಿ, ಸಿದ್ದಪ್ಪ ಬೀರ್ನಹಳ್ಳಿ, ದುಂಡಾಬಾಯಿ ಬೀರ್ನಹಳ್ಳಿ, ಕಸ್ತೂರಿ ಬೀರ್ನಹಳ್ಳಿ, ರಾಜಶ್ರೀ ಕೋರೆ, ನಿಂಗವ್ವ ಬೀರ್ನಹಳ್ಳಿ, ದೇವಕಿ ಕೋರೆ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಸದಾ SM ನ್ಯೂಸ್ಗೋಸ್ಕರ ಫಾಲೋ ಮಾಡಿ. ಇಲ್ಲಿ ನಮ್ಮ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಕುಡಿಯುವ ನೀರನ್ನು ಕೊಡ್ರಿ, ನಮ್ಮ ರಸ್ತೆಗಳನ್ನು ಮಾಡಿರಿ, ದೀಪಗಳನ್ನು ಕೊಡ್ರಿ ಅಂತ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕಂತ ತಿಳ್ಕೊಂಡು ಸುಮಾರು 30 ಕಿಲೋಮೀಟರ್ಗಳಿಂದ ಬಂದಿರತಕ್ಕಂಥ ನನ್ನ ತಾಯಂದಿರಿಗೆ ಅವ್ರ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಕೂಡಲೇ ಇವತ್ತೇ ಅಲ್ಲಿ ಏನು ಸಮಸ್ಯೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಬೇಕು. ಅಲ್ಲಿ ಇವತ್ತು ಸಂಜೆ ಒಳಗಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ತಿಳ್ಕೊಂಡು ಆಗ್ರಹವನ್ನು ಮಾಡ್ತೇನೆ, ಒತ್ತಡವನ್ನು ಕೂಡ ಮಾಡ್ತೇನೆ. ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಇವತ್ತೇನು ಅಧಿಕಾರಿಗಳಂತ ಹೊಸದಾಗಿ ಬಂದಿದ್ದೀರಿ, ಕೂಡಲೇ ಇವತ್ತು ತಾವು ಕೂಡ ಒಂದು SIR ಮೀಟಿಂಗ್ ಹೋಗ್ಬೇಕು. ಅದಕ್ಕಾಗಿ ನಮ್ಮ ಮೇನ್ ಇವತ್ತು ನಮ್ಮ ಸಮಸ್ಯೆನ ಖಾಲಿ ಕೊಡಗಳು ಹೊತ್ತು ಬಂದಿರ್ತಕ್ಕಂಥ ನಮ್ಮ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ ಇವತ್ತು ಕುಡಿ ನೀರನ್ನು ಸಂಜೆ ಒಳಗೆ ಪೂರೈಕೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇವತ್ತು ಒಂದು ವೇಳೆ ಇವತ್ತು ಆಗಲಿ, ಇವತ್ತು ಟ್ಯಾಂಕರ್ ಇವತ್ತು ಹಚ್ಚಿ ಅವ್ರಿಗೆ ಕುಡಿ ನೀರಿನ ವ್ಯವಸ್ಥೆ ಮಾಡಬೇಕು ಕುರಿತಾಗಿಟ್ಟುಕೊಂಡು ನಾನು ಒತ್ತಾಯವನ್ನು ಮಾಡ್ತೇನೆ. ಅದಕ್ಕಾಗಿ ಒಂದು ವೇಳೆ ನಮ್ಮ ನೀರು ಸಿಗದೇ ಇದ್ದರೆ, ನಮಗೆ ಭರವಸೆ ಸಿಗದೇ ಇದ್ದರೆ ನಾವು ಇಲ್ಲೇ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಾನು ಎಲ್ಲ ತಾಯಿಯಂದಿರ ದಿಕ್ಕಗಳನ್ನು ಸಕಲನ ನಡುತ್ತಂಬಂದು ಇವತ್ತು ಹೋರಾಟಕ್ಕೆ ಬಂದಿದ್ದೀರಿ. ಇವತ್ತು ನಾನು ಕೂಡ 2018-2023ರಲ್ಲಿ ನಾನು ಸ್ವಲ್ಪ ಅಂತರದಿಂದ MLA ಸ್ಥಾನಕ್ಕೆ ಸೋತಿರ್ಬೋದು, ಆದರೆ ನಾನು ಉಸಿರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ನಾನು ಉಸಿರು ಹೋರಾಟಕ್ಕೆ ಹೇಳ್ತೇನೆ.